ಅಲ್ಲಿ ಟೀಮ್ ಅಲ್ಲಿ ಅಷ್ಟು ಜನ ಇದ್ದಾಗ ದರ್ಶನ್ ಮುಂದೆ ಓಡಿದ್ರೆ ಯಾಕಂದ್ರೆ ದರ್ಶನ್ ಆ ಸನ್ನಿವೇಶದಲ್ಲಿ ಇದ್ರು ಅನ್ನೋದು ಕೂಡ ಬಹುತೇಕ ಕನ್ಫರ್ಮ್ ಆಗ್ತಿರ್ತಕ್ಕಂಥದ್ದು. ಭಾನುವಾರ ಬೆಳಗಿನ ಜಾವ ಮೃತದೇಹ ಪತ್ತೆ ಆಗಿರ್ತಕ್ಕಂಥದ್ದು. ನಾಯಿಗಳು ಎಳಿತಾ ಇರ್ತಕ್ಕಂಥ ಮೃತದೇಹ ಎಳಿತಿರುತ್ತೆ. ಅವರು ಶನಿವಾರ ನಾಪತ್ತೆ ಆಗಿರ್ತಾನೆ ಅಂತ ಶನಿವಾರ ರಾತ್ರಿ ಕರ್ಕೊಂಡು ಕೂಡ ಹಾಕಿರ್ತಾರೆ. ಭಾನುವಾರ ಬೆಳಗ್ಗೆ ಆ ಮೃತದೇಹ ನೋಡಿ, ಶನಿವಾರ ಡ್ಯೂಟಿಗೆ ಹೋಗಿದ್ದು, ಶನಿವಾರ ರಾತ್ರಿ ನಾಪತ್ತೆ, ಶನಿವಾರ ಆಗಿದೆ ಅದನ್ನ ಲೈಕ್ ಒಟ್ಟಾರೆಯಾಗಿ ಈ ಇನ್ಸಿಡೆಂಟ್ ದರ್ಶನ್ ಒಂದು ಕೆರಿಯರ್ ನಲ್ಲಿ ಮತ್ತೊಂದು ರೀತಿಯ ದೊಡ್ಡ ನೆಗೆಟಿವ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಯಾರೋ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಹಾಕಿದ್ರು ಅಂದೇನು ಹಾಕಿದ ತಕ್ಷಣ ರಿಯಾಕ್ಷನ್ಸ್ ಜೊತೆಗೆ ಹಾಕದವ್ರಿಗೂ ಏನಾಗುತ್ತೆ ವಾಟ್ ನೆಕ್ಸ್ಟ್ ಅನ್ನೋ ಲೀಗಲಿ ಒಂದು ಸ್ಟ್ರಾಂಗ್ ಆದಾಗ ಇಂಥ ಸನ್ನಿವೇಶಗಳು ಆಗಲ್ಲ. ಸೊ ಲೀಗಲಿ ಏನಾಗುತ್ತೆ, ಒಬ್ರನ್ನ ತೇಜೋವಧೆ ಮಾಡಿದ್ರೆ ಇಲ್ಲ ಏನೋ ಈ ತರ ಮಾಡಿದ್ರೆ ಬೇರೆಯವ್ರ ಸುದ್ದಿ ನಮ್ಗೆ ಯಾಕೆ ಅನ್ನೋ ಪರಿಜ್ಞಾನಗಳ ಸಹಜವಾಗಿರ್ಬೇಕಾದಂಥದ್ದು. ಬಟ್ ಇಲ್ಲಿ ಒಂದ್ ಕಡೆ ದರ್ಶನ್ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಲೆಕ್ಕಾಚಾರಗಳಿದೆಯಲ್ಲ, ಹೆಚ್ಚು ಕಮ್ಮಿ ಅವ್ರು ಇದ್ದು ಅಂದಾಗ ಸಹಜವಾಗಿ ಅವ್ರು ಎಷ್ಟನೇ ಆರೋಪಿ ಆಗ್ತಾರೆ, ಇಲ್ಲ ಇವ್ರ ಕಾರಣಕ್ಕೆ ಅವ್ರು ಹೊಡೆದಿರೋ ಕಾರಣ ನಂಬರ್ 1 ಆಗಬಹುದು. ಸೊ ಇವೆಲ್ಲವೂ ಕೂಡ ಇದೆ. ಅಲ್ಲ 10 ಜನಕ್ಕಿಂತ ಜಾಸ್ತಿ ಇರೋ ಒಂದು ಮಾಹಿತಿ ಲಭ್ಯ ಆಗ್ತದೆ. 10 ಜನಕ್ಕಿಂತ ಜಾಸ್ತಿ ಇರುವಂತ ಸನ್ನಿವೇಶದಲ್ಲಿ ಹೆಚ್ಚು ಕಮ್ಮಿ ಇಬ್ರು ಸೇರಿ ವೈಡ್ ಕ್ಯಾಮೆರಾ ಇಟ್ಕೊಂತ ನಮ್ಮ ಮಾಂತೇಶ್ಗೆ ನಾನು ಹೇಳ್ತೀನಿ, 10 ಜನಕ್ಕಿಂತ ಜಾಸ್ತಿ ಇದ್ರು ಅಂತಂದ್ರೆ ದರ್ಶನೇ ಟಾಪಿಕ್ ದರ್ಶನ್ ಅಲ್ಲ, ದರ್ಶನ್ ಸಂಬಂಧಪಟ್ಟಂತ ಅವ್ರಿಗೆ ಕಾಮೆಂಟ್ ಮಾಡಿದ್ದು ಮತ್ತೆ ಫೇಸ್ಬುಕ್ ಅಲ್ಲಿ ಇವೆಲ್ಲ ಮಾಡಿದ್ದು. ಸೊ ಆ ಕಾರಣಕ್ಕೆ ರೇಣುಕಾ ಸ್ವಾಮಿನ್ ಕರ್ಕೊಂಡ್ಬಂದು ಇದ್ ಮಾಡಿರೋದು. ದರ್ಶನ್ ಹೊಡೆದಿರ್ಲಿ ಬಿಟ್ಟಿರ್ಲಿ, ಬಟ್ ಈ ಪ್ರಕರಣದ ರೂವಾರಿ ದರ್ಶನ್ ಅನ್ನೋದು ಹೆಚ್ಚು ಕಮ್ಮಿ ಇದಾಗುತ್ತೆ. ಎಸ್, ನೀವು ಈಗ ವಿನಾಯಕ್ ಎಸ್ ಕಮನ್ ಕರೆಂಟ್ ಏನಿದೆ ಅದನ್ನ ಕರೆಂಟ್ ಅಫೇರ್ಸ್ ಒಂದ್ ಸ್ವಲ್ಪ ನೀವು ಮತ್ತೆ ಬೇಡ ಅದನ್ನ ಕಂಟಿನ್ಯೂ ಮಾಡಿ ಪ್ಲೀಸ್. ಸರ್, ಇಲ್ಲಿ ರೇಣುಕಾ ಸ್ವಾಮಿ ಅವ್ರ ಹತ್ಯೆ ಆಗಿರ್ಬೋದು, ಬಟ್ ಏನು ಅಂತ ಅಂದ್ರೆ 3 ತಿಂಗಳ ಗರ್ಭಿಣಿ ಅವರ ಪತ್ನಿ. ಇದು ಬಹಳ ನೋವು ತರಂತ ಸಂಗತಿ. ಏನೋ ಮದುವೆನೇ ಆಗಿಲ್ಲ ಅಂತಂದ್ರೆ ತಂದೆ ತಾಯಿ ಇಷ್ಟು ನೋವಾಗಲ್ಲ. ಪತ್ನಿ 3 ತಿಂಗಳ ಗರ್ಭಿಣಿ, ಹುಟ್ಟೋ ಮಗು ಏನು ಬಹಳ ನೋವಿನ ಸಂಗತಿ ಇದು. ಬಟ್ ತಂದೆ ತಾಯಿಗೆ ಮಕ್ಕಳು ಅವರಿಗೆ ವೈಫ್ ಇರ್ತಾರೋ ಅದು ಸೆಕೆಂಡ್ರಿ, ಬಟ್ ಫ್ಯಾಮಿಲಿ ಯಾರನ್ನೇ ಕಳ್ಕೊಂಡ್ರು ಕೂಡ ಅದು ನೋವೇ ಆಗತ್ತೆ. ಬಟ್ 3 ತಿಂಗಳ ಗರ್ಭಿಣಿ ಆಗಿದ್ದಾರೆ ಪತ್ನಿ, ಜೊತೆಗೆ ತಂದೆ ಕೂಡ ರಿಟೈರ್ಡ್ ಬೆಸ್ಕಾಂ ನೌಕರರು. ಸೊ ಅವರು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದಿದ್ದಾರೆ ಇವಾಗ. ಸೊ ಅವ್ರಿಗೂ ಗೊತ್ತಿರ್ಲಿಲ್ಲ ಮಗ ಸತ್ತೋಗಿದ್ದಾನೆ ಅನ್ನೋ ವಿಚಾರ, ಏನೋ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಷ್ಟೇ. ಬಟ್ ಜೊತೆಗಿನ್ನು ದರ್ಶನ್ ಅವರು ಯಾವುದೋ ಫಿಲಂ ಚಿತ್ರೀಕರಣದಲ್ಲಿ ಗೋಸ್ಕರ ಮೈಸೂರಲ್ಲಿ ಇದ್ರು ಅಂತ ಸುದ್ದಿ. ವರ್ಕೌಟ್ ಮುಗಿಸಿ ಹೋಟೆಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದ್ ಕಡೆ RR ನಗರದ ನಿವಾಸದ ಮುಂಭಾಗದಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಸಾಕಷ್ಟು ಜನ ಫ್ಯಾನ್ಸ್ ಬಂದು ಅಲ್ಲಿ ಏನಾದ್ರೂ ಪ್ರೊಟೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಸೊ ಯಾವುದೇ ಕಾನೂನು ವ್ಯವಸ್ಥೆಯನ್ನ ಯಾರು ಕೂಡ ಕೈಗೆ ತೆಗೆದುಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಜೊತೆಗೆ ಬಿ ದಯಾನಂದ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಕೆಲವೊಂದು ಪ್ರಾಥಮಿಕ ಮಾಹಿತಿಗಳನ್ನ ಹಂಚಿಕೊಂಡ್ರು.